L2 ಎಂಪ್ಯೂರನ್ ಇದು ದೇಶಾದ್ಯಂತ ಬಿಡುಗಡೆಯಾದಂಥ ಇಂದು ಬಿಡುಗಡೆಯಾದ ಮಲಯಾಳಂನ ಚಿತ್ರವಾಗಿದ್ದು, ಇದು ಸುಮಾರು 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಮೊದಲ ಬಿಗ್ ಬಜೆಟ್ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದರೆ ಇದುವರೆಗೂ ಯಾರು ಇಷ್ಟು ಬಜೆಟ್ನಲ್ಲಿ ಮಲಯಾಳಂನಲ್ಲಿ ಚಿತ್ರ ಮಾಡಿಕ್ಕಿಲ್ಲ ಅಂತ ಹೇಳೋದು. ಇದೊಂದು ಪೊಲಿಟಿಕಲ್ ಥ್ರಿಲ್ಲರ್ ಡ್ರಾಮಾ ಇದು. ಇನ್ನು ಇದರ ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಾರಿ, ನಾನು ಸ್ವಲ್ಪ ಗಂಟಲು ಸರಿ ಇಲ್ಲ, ಹಂಗಾಗಿ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋಯಿಂದ ಈ ಥರ ಆಗೋದಿಲ್ಲ. ಇನ್ನು ನಮ್ಮ ಪಾಸಿಟಿವ್ ಪಾಯಿಂಟ್ಸ್ ಕಡೆ ಬರೋದಾದರೆ, ಮೋಹನ್ ಲಾಲ್ ಅವರ ಎಂಟ್ರಿ ಮಾತ್ರ ತುಂಬಾ ಚೆನ್ನಾಗಿದೆ. 50 ನಿಮಿಷ ಆದಮೇಲೆ ಅಂದರೆ ಮೊದಲ ಅರ್ಧ ಆದಮೇಲೆ ಅವರ ಎಂಟ್ರಿ ಆಗುತ್ತೆ. ಅವರ ಎಂಟ್ರಿನೇ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಇನ್ನು ಮೊದಲ ಅರ್ಧ ಲಾಸ್ಟಲ್ಲಿ ಮಾತಾಡ್ತೀನಿ ಹೇಗಿದೆ ನಮ್ಮ ಮೊದಲನೇ ಅರ್ಧ ಅಂತ. ಇನ್ನು ವಿಜುವಲ್ಸ್ ಅಂತೂ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂತಲೇ ಹೇಳ್ಬೋದು. ಒಂದು ಹಾಲಿವುಡ್ ಮಟ್ಟದಲ್ಲಿ ತೆಗೆಯೋದಕ್ಕೆ ಹೋಗಿದ್ದಾರೆ. ಅಂದರೆ ಹಾಲಿವುಡ್ ಮಟ್ಟದಲ್ಲಿ ಬಂದಿಲ್ಲ ಅನ್ನೋ ಏನೋ ಒಂದು ತಕ್ಕ ಮಟ್ಟಿಗೆ, ಅಂದರೆ ಒಂದು 90% ತುಂಬಾ ಚೆನ್ನಾಗಿ ಬಂದಿದೆ ಕೂಡ. ಇನ್ನು ಫೈಟ್ ಸೀನ್ಸ್ ಅವು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಗೆಟಿವ್ ಆಗಿ ಲಾಸ್ಟಿಗೆ ನಾವು ಮಾತಾಡೋಣ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಟೆಕ್ನಿಕಲಿ ತುಂಬಾ ಮುಂದುವರೆದಿದೆ ಅಂತ ಮಲಯಾಳಂನ ಚಿತ್ರ ತುಂಬಾ ಮುಂದುವರೆದಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ. ಅದು ಬಿಟ್ಟರೆ ಡೈಲಾಗ್ಸ್ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ. ಡೈಲಾಗ್ಸ್ ಇರ್ಬೋದು, ಆ ಸೆಕೆಂಡ್ ಹಾಫಲ್ಲಿ ಒಂದು ಪೊಲಿಟಿಕಲ್ ಡ್ರಾಮಾ ಒಂದಿದೆ, ಅದಂತೂ ತುಂಬಾ ಪೊಲಿಟಿಕಲ್ ಇವೆಂಟ್ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಅಂತ ಹೇಳ್ಬೋದು. ಅವ್ರು ಬರೋದಾಗಲಿ, ಆ BGM ಆಗಲಿ ಸೈಕಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಸ್ಟೆಂಟ್ಸು, ವಿದೇಶಿ ಪಾತ್ರಗಳು ತುಂಬ, ಅಂದರೆ ಕಾಡಿನಲ್ಲಿ ಹೊಡೆದಾಡೋದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಕೂಡ. ಅದು ಬಿಟ್ಟರೆ ಒಂದು ರಿವೆಂಜ್, ನಮ್ಮ ಮೋಹನ್ ಲಾಲ್ ಅವರ ಒಂದು ಫೈಟ್ ಸೀನ್ ಇದೆ, ಅದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನೊಂದು ಹೆಲಿಕಾಪ್ಟರ್ ಒಂದು ಸೀಕ್ವೆನ್ಸ್ ಇದೆ, ಅದಂತೂ ತುಂಬಾ ಚೆನ್ನಾಗಿ ಪೃಥ್ವಿರಾಜ್ ಸುಕುಮಾರ್ ಅನ್ನೋರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಬರೋದಾದರೆ ತುಂಬಾ ಇವೆ ಫ್ರೆಂಡ್ಸ್. ಅವು ಯಾವ್ಯಾವು ಅಂದರೆ, ಮೊದಲನೇ ಅರ್ಧ ತುಂಬಾ ಸೆಪ್ಪೆ, ಅಂದರೆ ಏನೇನೂ ಇಲ್ಲ, ತುಂಬಾ ಸೆಪ್ಪೆ ಸಂಭಾಷಣೆ ಬರೆದು ತುಂಬ ನಿರಾಸವಾಗಿ ಹೋಗ್ತಾ ಇರುತ್ತೆ. ಅಂದರೆ ಆ ಕ್ಯಾರೆಕ್ಟ್ರುಗಳಿಗೆ ಕನೆಕ್ಟು ಆಗೋಲ್ಲ, ನಾವು ಸುಮ್ಮನೆ ತೆಗಿಬೇಕಲ್ಲ ಅನ್ನೋದು ತೆಗ್ದಿದ್ದಾರೆ ಕೂಡ. ಅದಂತೂ ಸತ್ಯವಾದ ಮಾತು. ಯಾಕೆಂದರೆ ಮೊದಲನೇ ಅರ್ಧದಲ್ಲಿ ಯಾವುದೇ ಥರದ ಒಂದು ಡೈಲಾಗ್ ಇಲ್ಲ, ಒಂದು ಇವೆಂಟ್ಸ್ ಇಲ್ಲ, ಒಂದು ಚಾಲೆಂಜ್ ಅನ್ನೋದಿಲ್ಲ, ಏನೇನು ಇಲ್ಲ. ಸುಮ್ಮನೆ ಮೊದಲನೇ ಅರ್ಧನ ಸುಮ್ಮನೆ ತೆಗ್ದಿದ್ದಾರೆ, ಏನೋ ತೆಗಿಬೇಕಲ್ಲ ಅಂತ. ಅದು ಬಿಟ್ಟರೆ ಮೋಹನ್ ಲಾಲ್ ಅವರ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆದರೆ ಅವರಿಗೆ ಒಂದು ಚಾಲೆಂಜ್ ಅನ್ನೋದನ್ನು ಕೊಟ್ಟಿಲ್ಲ. ಆಫೀಸರ್ ಬರ್ತಾರೆ, ಅಲ್ಲಿ ಫಾರಿನ್ ತೋರಿಸ್ತಾರೆ, ಇವ್ರು ತೋರಿಸ್ತಾರೆ, ಬರೀ ಇದೇ ಥರ ತೋರಿಸಿ ಇದು ಮಾಡಿದ್ದಾರೆ ಹೊರತು ಮೋಹನ್ ಲಾಲ್ ಅವರಿಗೆ ಒಂದು ಚಾಲೆಂಜ್ ಅನ್ನೋದು ಕೊಟ್ಟಿಲ್ಲ. ಇನ್ನು ಅಬ್ರಾಮ್ ಖುರೇಷಿ ಅನ್ನೋದು ಒಂದು ಕ್ಯಾರೆಕ್ಟ್ರು, ಅಂದರೆ ಅವರೇನೆ, ಆ ಕ್ಯಾರೆಕ್ಟ್ರಿಗೆ ಒಂದು ಈ ಚಾಲೆಂಜ್ ಅನ್ನೋದಿಲ್ಲ, ಏನೋ ತೆಗಿಬೇಕಲ್ಲ ಅನ್ನೋದು ತೆಗ್ದಿದ್ದಾರೆ ಕೂಡ. ಒಂದು ಚಾಲೆಂಜು, ಇವೆಂಟ್ಸು, ಒಂದು ಚಾಲೆಂಜ್ ಅನ್ನೋದು ಕೊಟ್ಟಿದ್ದಿದ್ರೆ ಇನ್ನೂ ಆ ಕ್ಯಾರೆಕ್ಟ್ರು ತುಂಬಾ ಬಿಲ್ಡ್ ಆಗಿರೋದು ಕೂಡ. ಅವನು ಇಷ್ಟು ವರ್ಷ ಯಾಕೆ ರಿವೆಂಜ್ ತೊಗೊಳಕ್ಕಾಗಿಲ್ಲ ಅನ್ನೋದನ್ನು ಹೇಳೇ ಇಲ್ಲ. ಇನ್ನು 3ನೇ ಭಾಗ ಅಂದರೆ L3 ಸಹ ಬರುತ್ತಂತೆ, ಅದರಲ್ಲಿ ಸ್ಟೀಫನ್ ಕತೆ ಹೇಳ್ತಾರಂತೆ. ಅದಿನ್ನು ಯಾವ ಥರ ಇರುತ್ತೋ ಗೊತ್ತಿಲ್ಲ. ಒಟ್ಟಿಗೆ ಅಂದರೆ ಸ್ಟೋರಿ ಅಂದರೆ ತುಂಬಾ ನಿರಾಸವಾಗಿ ಹೋಗುತ್ತೆ. ಏನೋ ಮಾಡಬೇಕಲ್ಲ ಅನ್ನೋದು ತುಂಬ ನಿರಾಸವಾಗಿ ಹೋಗಿ ನಮ್ಮನ್ನು ಈ ಥರ ಮಾಡುತ್ತೆ ಫ್ರೆಂಡ್ಸ್. ಇಷ್ಟೇ ನಾನು ಹೇಳಬೇಕು ಅಂದ್ಕೊಂಡಿದ್ದು. ಇನ್ನೂ ಇಷ್ಟೇ ಫ್ರೆಂಡ್ಸ್, ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದು. ನೀವು ನನಗಿಂತ ಮುಂಚೆನೇ ಈ ಮೂವಿನ ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಂಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಂಗೆ ಒಂದು ಲೈಕನ್ನು ಕೊಡಿ ಪ್ಲೀಸ್. ಇನ್ನು ನಮ್ಮ ಮುಂದಿನ ಭೇಟಿ ನಾಳೆ ಮನದ ಕಡಲು ಮೂಲಕ ಬರ್ತಾ ಇದ್ದೀವಿ ನೋಡಿ.